ಮಣ್ಣು ತಿನ್ಬೇಕಾ ನಾವು? ಅನ್ನ ತಿನ್ಬೇಡ್ವಾ? ನಾವೇನು ಈ ದೇಶದಲ್ಲಿ ಹುಟ್ಟಿಲ್ವಾ? ಇಲ್ಲ ಈ ಕರ್ನಾಟಕದಲ್ಲಿ ಬೆಳೆದಿಲ್ವಾ? ಜೀವನ ಏನು ಮಾಡೋದು ಸ್ವಾಮಿ? ನಮಗೆ ಯಾರು ಬಿದ್ದು ಆಕ್ಸಿಡೆಂಟ್ ಮಾಡ್ಕೊಂಡಿದ್ದಾರೆ, ಕುಡ್ದುಬಿಟ್ಟು ಬಂದು ಬಿದ್ದು ಅವರು ಆಕ್ಸಿಡೆಂಟ್ ಮಾಡ್ಕೊಂಡಿದ್ದಾರೆ. ಧೂಮಪಾನ ನಿಷೇಧ ಮಾಡಿ, ಮದ್ಯಪಾನ ನಿಷೇಧ ಮಾಡಿ. ಮದ್ಯಪಾನ ಇರೋದು ಯಾರ್ದು? ಬಡವ್ರದಲ್ಲ ಸ್ವಾಮಿ, ಎಲ್ಲ ದೊಡ್ಡ ದೊಡ್ಡವ್ರದ್ದು. ಒಂದು ಕೆರೆಗಳನ್ನ ಮುಚ್ಚಾಕಿ ಅದರಲ್ಲಿ ಕಮರ್ಷಿಯಲ್ ಮಾಲ್ಗಳು ಕಟ್ಟಿದ್ದಾರಲ್ಲ, ಅವನ್ನ ಫಸ್ಟು ನೀವು ತೆರವುಗೊಳಿಸಿ ಸ್ವಾಮಿ. ಇವಾಗ 30 ರೂಪಾಯಿಲಿ ನಮ್ಮ ಪುಡವತ್ತಲ್ಲಿ 40 ರೂಪಾಯಿಲಿ ಊಟ ಸಿಗ್ತಿದೆ ಸ್ವಾಮಿ. ಈಗ ನೀವು ಅದೇ ಹೋಟ್ಲಿಗೆ ಹೋದರೆ ಎಷ್ಟು ಸ್ವಾಮಿ? 60 ರೂಪಾಯಿ ಕೊಡು, 80 ರೂಪಾಯಿ ಕೊಡು, 100 ರೂಪಾಯಿ ಕೊಡು ಅಂತ ಹೇಳ್ತಾರೆ. ಒಂದು ಮಸಾಲೆ ದೋಸೆ 100 ರೂಪಾಯಿ. ಅದೇ ನಮ್ಮ ಪುಡಬತ್ತಲ್ಲಿ ಬರೀ 40 ರೂಪಾಯಿ ಸ್ವಾಮಿ. ಇದರಿಂದ ಪುಡಬತ್ತಿಂದ ಜನಗಳಿಗೆ ಅನುಕೂಲ ಆಯ್ತೈತೆ, ರೈತರುಗಳಿಗೆ ಅನುಕೂಲ ಆಯ್ತೈತೆ ಸ್ವಾಮಿ. ಮಾಲ್ ಯಾರ್ದು ಸ್ವಾಮಿ? ಮಾಲ್ ಬಂದು ರಾಜಕಾರಣಿಗಳಿಗೆ ವ್ಯಾಪಾರ ಡೌನ್ ಆಯ್ತದೆ ಅಂತ ಹೇಳ್ಬಿಟ್ಟಿದ್ದೀನಿ, ತೆರವುಗೊಳಿಸಿದ್ದಾರೆ. ನಾವು ನೋಡ್ತಾ ಇದ್ದೀವಿ ಎಲ್ಲ ನ್ಯೂಸಲ್ಲಿ ಎಲ್ಲ ಕಮೆಂಟ್ಸ್ಗಳು ಮಾಡ್ತಾವ್ರೆ ಕೆಲವು ಜನ. ಗ್ರೇಟ್ ಜಾಬು, ಚೆನ್ನಾಗಿ ಮಾಡಿದ್ರು, ಒಳ್ಳೇದಾಯಿತು, ಪುಟ್ಪಟ್ಟಿ ಎಲ್ಲ ಹಚ್ಚಿರೋದು ಅಂತ ಕಮೆಂಟ್ಗಳು ಮಾಡ್ತಾಯಿದೆ. ಸರ್, ಅವ್ರಿಗೆಲ್ಲ ಸ್ವಂತ ಬಿಲ್ಡಿಂಗ್ಗಳು ಇದೆ, ಅವ್ರಿಗೆಲ್ಲ ಬಾಡಿಗೆಗಳು ಬರುತ್ತೆ, ಅವ್ರದ್ದು ಲಾವೇಜ್ ಲೈಫ್ಸ್ ಇದೆ, ಅವ್ರಿಗೂ AC ಲೈಫ್ ಇದೆ. ನಾವು ಬಡವರು ಪುಕ್ಸಟೆ ಸಿಕ್ಕಿದೀವ. ಇವ್ರಿಗೆ ಅಧಿಕಾರಿಗಳಿಗೆ ಲೈಸೆನ್ಸ್ ಯಾಕ್ರಿ ಕೊಟ್ರಿ? ನೀವು ಲೈಸೆನ್ಸ್ ಕೊಟ್ಬಿಟ್ಟು ತೆರವುಗೊಳಿಸ್ತಾ ಇದೀರಲ್ಲ, ನ್ಯಾಯನ ಇದು? ನಿಮ್ಮಿಂದ ಜನ ಸಾವಿರಾರು ಜನ ನೇಣಾಕೊಂಡು ಸತ್ತೋಗ್ತಾರ್ರಿ ವಿಷ ಕುಡ್ಕೊಂಡು. ಈ ತರ ಸರ್ಕಾರ ನಮಗ್ ಬೇಡ. ಇವಾಗ ನಿಮ್ಮ ಕಬ್ಬಿನ ಹಾಲು ಅಂಗಡಿನೂ ತೆರವುಗೊಳಿಸ್ತಾ ಇದ್ದಾರಾ? ಹೌದು ಸರ್, ತೆರವುಗೊಳಿಸ್ಬಿಟ್ಟಿದ್ದಾರೆ ಆಲ್ರೆಡಿ. ಅಂಗಡಿ ಏನಾದರೂ ಕೊಟ್ಟಿದ್ದಾರೆ, ಎಲ್ಲ ತೊಗೊಂಡೋಗಿದ್ದಾರೆ? ಇಲ್ಲ, ಅಂಗಡಿಗೆ ತಳ್ಕೊಂಡು ಹೋಗಪ್ಪ ಅಂತ ಅಂದ್ಬಿಟ್ಟಿದ್ದೀನಿ. ಸೌಜನ್ಯದಿಂದ ಹೇಳಿದರು, ನಾವು ತಳ್ಕೊಳೋದು. ಅವೆಲ್ಲ ಇಲ್ಲದೆಲ್ಲ ಸುಳ್ಳು ನಾವು ಹೇಳೋಕ್ಕಾಗಲ್ಲ. ಆದರೆ ನೀವು ಅಲ್ಲೇ ಅಂಗಡಿ ಹಾಕಬೇಡಿ ಅಂತಂದ್ರೆ ನಾವು ಎಲ್ಲಿಗೆ ಹೋಗೋದು ಸರ್? ಮಣ್ಣು ತಿನ್ಬೇಕಾ ನಾವು? ಅನ್ನ ತಿನ್ಬೇಡ್ವಾ? ನಾವೇನು ಈ ದೇಶದಲ್ಲಿ ಹುಟ್ಟಿಲ್ವಾ? ಇಲ್ಲ ಈ ಕರ್ನಾಟಕದಲ್ಲಿ ಬೆಳೆದಿಲ್ವಾ? ಎಲ್ಲೂ ನಾವು ಇದನ್ನೇ ಮಾಡೋಂಗಿಲ್ವಾ? ಜೀವನ ಏನು ಮಾಡೋದು ಸ್ವಾಮಿ? ನಮಗೂ ಎರ್ತಿದ್ದಾರೆ, ಮಕ್ಕಳಿದ್ದಾವೆ, ಅಪ್ಪವ್ವ ಇದ್ದಾರೆ ಸರ್. ಅವ್ವ ಬಂದು MD ಕ್ಯಾಪ್ಟು, ಅಪ್ಪ ಬಂದು ಇವಾಗ ಕೆಲಸ ಐತೆ ಇಲ್ಲ, ಅವರು ಕಾಲ್ಗೆ ಹುಷಾರಿಲ್ಲ. ನಾವೇನು ಮಾಡೋದು ಸ್ವಾಮಿ? ಈ ಪಾದಚಾರಿಗಳಿಗೆ ತೊಂದರೆ ನಮ್ಮಿಂದ ಏನು ತೊಂದರೆ ಆಗಿದೆ ಸ್ವಾಮಿ? ನಮ್ಮಿಂದ ತೊಂದರೆ ಆಗಿಲ್ಲ. ಯಾರು ಬಿದ್ದು ಆಕ್ಸಿಡೆಂಟ್ ಮಾಡ್ಕೊಂಡಿದ್ದಾರೆ, ಕುಡ್ದುಬಿಟ್ಟು ಬಂದು ಬಿದ್ದು ಅವರು ಆಕ್ಸಿಡೆಂಟ್ ಮಾಡ್ಕೊಂಡಿದ್ದಾರೆ. ಅದು ಗೊತ್ತಲ್ಲ, ಕುಡ್ದು ಬಂದ್ರಲ್ಲ. ನೀವು ನಿಷೇಧ ಮಾಡೋದ್ರೆ ಫಸ್ಟು ಧೂಮಪಾನ ನಿಷೇಧ ಮಾಡಿ, ಮದ್ಯಪಾನ ನಿಷೇಧ ಮಾಡಿ. ಮದ್ಯಪಾನ ಇರೋದು ಯಾರ್ದು? ಬಡವ್ರದಲ್ಲ ಸ್ವಾಮಿ, ಎಲ್ಲ ದೊಡ್ಡ ದೊಡ್ಡವ್ರದ್ದು. ಅವ್ರು ನಿಷೇಧ ಮಾಡಿರ್ತೀಯ ಪಾಪ. 100-200 ನಾವು ದುಡ್ಕೊಂಡು ಜೀವನ ಸಾಗಿಸ್ತಾ ಇದ್ದೀವಿ. ಅವ್ರದ್ದು ಬಂದ್ಬಿಟ್ಟು ನೀವು ತೆರವುಗೊಳಿಸ್ಬಿಟ್ರೆ ಫಸ್ಟ್ ನಮ್ಮ ಕರ್ನಾಟಕದಲ್ಲಿ ಬರ್ತಿರೋದೇ ಅದು. ಸಂಸಾರ ಹಾಳಾಯ್ತಿರೋದೇ ಅದು. ಮದ್ಯಪಾನ ಅಂಗಡಿಗಳು, ಧೂಮಪಾನ ಅಂಗಡಿಗಳು, ಇವನ್ನ ಫಸ್ಟ್ ಇದು ಮಾಡಿ. ಫಸ್ಟು ಈ ಕಡೆ ವೆಡ್ಡಿಂಗ್ ಜೋನು ಅಂತ ಹೇಳ್ತೀರ, ಎಲ್ಲದಕ್ಕೂ ಕೊಟ್ಟಿರ್ತೀರ. ಫಸ್ಟು ಈ ಪುಡಬತ್ತನಲ್ಲಿ ಮನೆ ಕಟ್ಕೊಂಡಿದ್ದಾರಲ್ಲ ದೊಡ್ಡ ಮಿನಿಸ್ಟ್ರುಗಳು, ಅವ್ರನ್ನ ತೆರವುಗೊಳಿಸಿ. ಒಂದು ಕೆರೆಗಳನ್ನ ಮುಚ್ಚಾಕಿ ಅದರಲ್ಲಿ ಕಮರ್ಷಿಯಲ್ ಮಾಲ್ಗಳು ಕಟ್ಟಿದ್ದಾರಲ್ಲ, ಅವನ್ನ ಫಸ್ಟು ನೀವು ತೆರವುಗೊಳಿಸಿ ಸ್ವಾಮಿ. ಏಕೆ ಬಂದ್ಬಿಟ್ಟಿದ್ರು ಇವತ್ತು ಹೋಗಿ ಅಂತ ಅಂದರೆ ಇವತ್ತಲೇ ಹೋಗ್ತಾರೆ. ಪುಡವತ್ತು ಪಾಪ ನಮ್ಮಂದ ಬಡಪಾಯಿಗಳು, ಅವ್ರನ್ನ ಗುಬ್ಬಿ ಮೇಲೆ ಅಸ್ತ್ರ ತೋರಿಸ್ದಂಗೆ ನಮ್ಮ ಮೇಲೆ ನೀವು ಅಸ್ತ್ರ ತೋರಿಸಿದ್ರೆ ಏನು ಮಾಡೋದು ಸ್ವಾಮಿ? ನಾವು ಏನು ಮಾಡೋದು? ನಮಗೆ ಆದಂಥ ಪರಿಹಾರ ಒಂದು ಜಾಗ ಸೂಚಿಸಿಲ್ಲ, ಏನಿಲ್ಲ. ಏಕೆ ಬಂದು ನೀವು ತೆರವುಗೊಳಿಸಿ ಅಂತ ತೆರವುಗೊಳಿಸ್ಬಿಟ್ರೆ ನಾವು ಹೊಟ್ಟೆಪಾಡು ಏನು ಮಾಡೋದು ಸ್ವಾಮಿ? ನಾವು ನಿರುದ್ಯೋಗಿಗಳಿಗೆ ನೀವು ಫಸ್ಟು ನೀವು ಇದು ಕೊಡಿ, ಕೆಲಸ ಕೊಡಿ, ಆಮೇಲಿಂದ ತೆರವುಗೊಳಿಸಿ. ಈಗ ವಯಸ್ಸಾದಂಥ ಇರ್ತಾರೆ, ಅವ್ರಿಗೆ ಜೀವನಕ್ಕೆ ಏನು ಬೇಕು ಅದನ್ನು ಕೊಡಿಸಿ ಆಮೇಲಿಂದ ನೀವು ತೆರವುಗೊಳಿಸಿ ಸ್ವಾಮಿ. ಫಸ್ಟ್ ನೀವು ನೋಟಿಸ್ ಕೊಟ್ಟು ಆಮೇಲಿಂದ ನೀವು ತೆರವುಗೊಳಿಸ್ಬಿಡಿ. ಅದು ಬಿಟ್ಟು ನೀವು ಏಕೆ ಬಂದು ತೆರವುಗೊಳಿಸ್ಬಿಟ್ರೆ ನಾವು ಏನು ಮಾಡೋದು ಸ್ವಾಮಿ? ನಮಗೆ ಆದಂಥ ಒಂದು ಜೀವನ ಐತೆ, ಆ ಜೀವನಕ್ಕೊಂದು ದಾರಿ ಮಾಡಿಕೊಡಿ. ಈ ಸರ್ಕಾರ ಕೇಳೋದು ಎಷ್ಟು? ನಮ್ಮ ಬೀದಿ ಬದಿ ವ್ಯಾಪಾರಿಗಳ ಮೇಲೆ ಒಂದು ಕರುಣೆ ತೋರಿಸಿ ನಮಗೂ ಆದಂಥ ಪರಿಹಾರದಂಥ ಒಂದು ಜೀವನ ರೂಪಿಸ್ಕೊಡ್ಬೇಕು ಅಂತ ಕೇಳ್ತಾ ಇದ್ದೀವಿ ಸ್ವಾಮಿ. ಸರ್, ಈಗ ಸೋಷಿಯಲ್ ಮೀಡಿಯಾಲೆಲ್ಲ ಜಾಸ್ತಿ ಜನ ಈಗ ಬೇರೆ ಜನರು ಅವರೆಲ್ಲ ಹೇಳ್ತಿದ್ದಾರೆ ತೆರವುಗೊಳಿಸಿದ್ದು ಭಾಳ ಚಲೋ ಆಯಿತು, ಉತ್ತಮ ಆಯಿತು, ಪಾದಚಾರಿಗಳು ಅಡ್ಡಾಡೋಕ್ಕೆ ಸಹಾಯ ಆಯ್ತು ಅಂತ ಹೇಳ್ತಾರೆ. ಸರ್, ಅಲ್ಲಿ ಇದ್ದಂಥವ್ರು ಮಾತ್ರ ಅಲ್ಲಿ ಅವ್ರಿಗೆ 6 ಅಡಿ ತಿರ್ಗಾಡೋಕ್ಕೆ ಜಾಗ ಬಿಟ್ಟಿದ್ದೀವಿ, 8 ಅಡಿಗೆ ಬಿಟ್ಟಿದ್ದೀರಿ. ಅದರಿಂದ ನಾವು ಇಂತ್ಕಿದ್ದೀವಿ ಸ್ವಾಮಿ. ತಿರ್ಗಾಡೋಕ್ಕೆ ನಮ್ಮಿಂದ ಏನು ತೊಂದರೆ ಆಗಿಲ್ಲ. ಇವಾಗ 30 ರೂಪಾಯಿಲಿ ನಾವು ಪುಡವತ್ತಲ್ಲಿ 40 ರೂಪಾಯಿಲಿ ಊಟ ಸಿಗ್ತಿದೆ ಸ್ವಾಮಿ. ಈಗ ನೀವು ಅದೇ ಹೋಟ್ಲಿಗೆ ಹೋದರೆ ಎಷ್ಟು ಸ್ವಾಮಿ? 60 ರೂಪಾಯಿ ಕೊಡು, 80 ರೂಪಾಯಿ ಕೊಡು, 100 ರೂಪಾಯಿ ಕೊಡು ಅಂತ ಹೇಳ್ತಾರೆ. ಒಂದು ಮಸಾಲೆ ದೋಸೆ 100 ರೂಪಾಯಿ. ಅದೇ ನಮ್ಮ ಪುಡಬತ್ತಲ್ಲಿ ಬರೀ 40 ರೂಪಾಯಿ ಸ್ವಾಮಿ, ಬರೀ 40 ರೂಪಾಯಿ. ಇದರಿಂದ ಪುಡಬತ್ತಿಂದ ಜನಗಳಿಗೆ ಅನುಕೂಲ ಆಯ್ತೈತೆ,
ರೈತರುಗಳಿಗೆ ಅನುಕೂಲ ಆಯ್ತೈತೆ ಸ್ವಾಮಿ, ರೈತರುಗಳಿಗೆ ಅನುಕೂಲ ಆಯ್ತೈತೆ. ಯಾವ ಥರ ಹೇಳ್ತೀರಾ? ರೈತರು ಬೆಳೆದಿರೋದನ್ನ ನಾವು ತಗೊಬಂದು ನಾವು ಮಾಡ್ತಾಯಿದ್ದೀವಿ. ಹಣ್ಣಾಗಿರ್ಬೋದು, ಈ ಕಡೆ ಕಬ್ಬಾಗಿರ್ಬೋದು, ಈ ಕಡೆ ಕೈಗಾರಿಕೆ ಆಗಿರ್ಬೋದು, ಮನೆ ಚರ್ಮಗಾರಿಕೆ ಆಗಿರ್ಬೋದು, ನಮ್ಮ ಪುಡ್ಬಾತಿಂದ ನಮಗೆ ಅನುಕೂಲ ಆಯ್ತದೆ ಎಲ್ಲರಿಗೂ. ಆದರೆ ನಮ್ಮಿಂದ ಅನನುಕೂಲ ಆಯ್ತಾ ಇಲ್ಲ. ಕೈಗಾರಿಕೆ ಇರ್ಬೋದು, ಪುಟ್ಟಿ ಎಣಿಯೋದಾಗಿರ್ಬೋದು, ಇವೆಲ್ಲ ಪುಡ್ಬಾತಿಂದ ಇದೆ ಸ್ವಾಮಿ. ಕಮರ್ಷಿಯಲ್ ಬಿಲ್ಡಿಂಗಲ್ಲಿ ಬಂದ್ಬಿಟ್ಟಿದೆ, ಕೈಗಾರಿಕೆ ಬರ್ತಾ ಇಲ್ಲ. ಇದರಲ್ಲಿ ಯಾರಲ್ಲೂ ಬರ್ತಾ ಇಲ್ಲ. ಇವೆಲ್ಲ ಬರ್ತಾ ಇರೋದು ಪುಡ್ಬಾತಿಂದ ಸ್ವಾಮಿ. ಪುಡ್ಬಾತನ್ನ ನೀವು ಇಂಪ್ರೂವ್ಮೆಂಟ್ ಮಾಡಬೇಕು, ಬಡ ಜೀವಗಳನ್ನ ಇಂಪ್ರೂವ್ಮೆಂಟ್ ಮಾಡಬೇಕು. ಅದು ಬಿಟ್ಬಿಟ್ಟಿದ್ದೀನಿ. ನೀವು ಏಕೆ ಬಂದು ತೆರವುಗೊಳಿಸ್ಬಿಟ್ರೆ ಸ್ವಾಮಿ. ಏನು ಮಾಲೆಲ್ಲ ಸಿಗ್ತದೆ, ನೀರು ಮಾಲಲ್ಲೂ ಸಿಗ್ತದೆ. ಒಂದು ಮಾಲಲ್ಲಿ ಎಷ್ಟು ಹೇಳಿ 1 ಲೀಟ್ರ್ ವಾಟ್ರು 80 ರೂಪಾಯಿ ಕೊಡಿ, ಅದಕ್ಕೆ ವಿತ್ GST. ನಮ್ಮ ಪುಡ್ಬಾತಲ್ಲಿ ಹಂಗಲ್ಲ ಸ್ವಾಮಿ. ಬಿಸ್ಲರಿ ವಾಟ್ರ್ 20 ರೂಪಾಯಿ. ಅದು GST ಇಲ್ಲ, ಅಲ್ಲೇ ಹೋಗಿರ್ತಾರೆ, ಹೋಗಪ್ಪ ಅಂತ ಹೇಳ್ತಾರೆ. ಕಷ್ಟ ಅಂತ ಬಂದರೆ ಫ್ರೀಯಾಗಿ ಕೊಡ್ತೀವಿ ನಾವು. ಇದರಲ್ಲೇ ಕೊಡ್ತಾರೆ, ಮಾಲ್ಗಳೆಲ್ಲ ಕೊಡ್ತಾರೆ, ಈ ಕಡೆ ಅಂಗಡಿಗಳೆಲ್ಲ ಕೊಡ್ತಾರೆ. ಇಲ್ಲಪ್ಪ ಹೋಗು ಅಂತ ಹೇಳ್ತಾರೆ. ಬಡವನ ಕಷ್ಟ ಬಡವ್ರಿಗೆ ಗೊತ್ತಾದ್ರೆ ನಮ್ಮಂಥ ಹೊಟ್ಟೆಪಾಟ್ ಜೀವನ ನಮ್ಮಂಥವ್ರಿಗೆ ಗೊತ್ತು, ಬೇರೆ ಯಾರಿಗೆ ಗೊತ್ತಿಲ್ಲ. ಅವ್ರು ಹೇಳ್ತಾರೆ ಮಾಲ್ಗಳ ಹತ್ರವ ಅಲ್ಲೆಲ್ಲ ಕ್ಲೀನ್ ಮಾಡಿದ್ದಾರೆ. ಮಾಲ್ ಯಾರ್ದು ಸ್ವಾಮಿ? ಮಾಲ್ ಬಂದು ರಾಜಕಾರಣಿಗಳಿಗೆ ವ್ಯಾಪಾರ ಡೌನ್ ಆಯ್ತದೆ ಅಂತ ಹೇಳ್ಬಿಟ್ಟಿದ್ದೀನಿ, ತೆರವುಗೊಳಿಸಿದ್ದಾರೆ. ಇದ್ರದ್ದಲ್ಲ ಪ್ರಾಬ್ಲಮ್ಮು, ಇದು ಅದರಲ್ಲೂ ರಾಜಕೀಯ ನಡೆದಿದೆ. ಪುಟ್ಬಾತ್ ಎದುರಿಸೋದ್ರಿಂದವ ರಾಜಕೀಯ ನಡೆದಿದೆ. ಅಲ್ಲೆಲ್ಲವ ದೊಡ್ಡ ರಾಜಕಾರಣಿಗಳ್ದು ಮಾಲ್ಗಳು ಅಂಗಡಿಗಳು ಎಲ್ಲ ಇದ್ದಾವೆ. ನಮ್ಮಿಂದ ಆಡಿ ಅವ್ರಿಗೆ ವ್ಯಾಪಾರ ತೊಂದರೆ ಆಯ್ತದೆ ಅಂತ ಹೇಳಿ ಫಸ್ಟ್ ಇವ್ರು ಎತ್ತಿಸೋದು ಅಂತವ. ಅಲ್ಲವೇ ರಾಜಕೀಯ ನಡೆದಿದೆ ಅಂತ ನಾನು ಹೇಳ್ತಿದ್ದೀನಿ ಸ್ವಾಮಿ. ಬನಶಂಕರಿ BD ಕಾಂಪ್ಲೆಕ್ಸಲ್ಲಿ ಹಣ್ಣು ವ್ಯಾಪಾರ ಮಾಡ್ತೀವಿ ನಾವು. ಸುಮಾರು 25 ವರ್ಷ 26 ವರ್ಷದಿಂದ ನಾವು ವ್ಯಾಪಾರ ಮಾಡ್ತಾಯಿದ್ವಿ. ಅದೇ ಜಾಗದಲ್ಲಿ ವ್ಯಾಪಾರ ಮಾಡ್ತಾಯಿದ್ವಿ, ಬೇರೆ ಎಲ್ಲಿ ಜಾಗ ಇಲ್ಲ. ನಾವು ಓದಿಲ್ಲ, ಎಜುಕೇಷನ್ ನಾವು ಓದಿರೋದು 6ನೇ ಕ್ಲಾಸು. ನಾವು ಅದು ಬಿಟ್ಟರೆ ಬೇರೆ ಕೆಲಸ ಯಾವುದಿಲ್ಲ. ನಾವು ಅನುಕೂಲ ಮಾಡಿದ್ದೀವಿ, ಇವಾಗ ಚಿಕ್ಕದಾಗಿ ಮಾಡ್ಕೊಂಡಿದ್ದೀವಿ. ಅದಾದರೆ ಬಿಡಬೇಕಲ್ಲ, ಅದು ಬಿಟ್ಟಿಲ್ಲ ಅಂದರೆ ಹಿಂಗೆ. ನೀವು ಎಲ್ಲ ಬಂದ ತಕ್ಷಣ ಎತ್ತಿ ಬಿಸಾಕ್ಬಿಟ್ರೆ ಹಣ್ಣೆಲ್ಲ ಎಲ್ಲಾಗೋದು ಕೊಳ್ತೋಗ್ಬಿಟ್ಟಿದೆ. ಎಷ್ಟೋ ಲಾಸ್ ಮಾಡ್ಕೊಂಡಿದ್ದೀವಿ. ಬಂದ ತಕ್ಷಣ ಎತ್ತಿ ಬಿಸಾಕ್ಬಿಡೋದು. ಎತ್ತರ ನೀವೆಲ್ಲ ಎತ್ತರ ಅಂದರೆ ಹೆಂಗೆ ಎತ್ಕೊಂಡು ಹೋಗೋದು ನಾವು? ಎಲ್ಲಿ ಹೋಗೋಣ ನಾವು? ಹಣ್ಣುಗಳೆಲ್ಲ ಎಲ್ಲಿ ಬೀದಿ ಬಿಸಾಕ್ಬಿಡ್ತಾರ? ಇವಾಗ ಹಣ್ಣು ಹಂಗೆ ಬಿಸಾಕ್ತಾರೆ ಸರ್. BBMP ಅವ್ರು ಬರ್ತಾರೆ, ಎಲ್ಲ ಎತ್ತು ಗಾಡಿ ತುಂಬ್ತಾರ, ಎಲ್ಲ ಲಾಸ್ ಮಾಡ್ತಾರೋ. ನಾವು ಏನು ಕಳ್ತನ ಮಾಡ್ತಾ ಇಲ್ಲಲ್ಲ, ಕಳ್ತನ ಮಾಡ್ಕೊಂಡು ಬಂದಿದ್ರೆ ಬೇಕಾದ್ರೆ ಹೆಂಗೆ ಬೇಕಾದ್ರೆ ಎತ್ತು ಬಿಸಾಕೊಂಡು ಹೋಗಲಿ, ನಮ್ಗೆ 1 ಲಕ್ಷ ಬರ್ತಂತೆ ನತ್ಕೋಬೋದು. ನಾವು ದುಡಿದೇ ಸಂಪಾದನೆ ಮಾಡೋ ಸರ್, ದುಡಿದ್ರೇ ಸಂಪಾದನೆ. ನಮ್ಮ ಮಕ್ಕಳೆಲ್ಲ ಉಸ್ಕೊಳಕ್ಕೆ ಫೀಸ್ ಕಟ್ಟಬೇಕು. ನಾಳೆ ಕಳಿಸ್ಬಿಟ್ರೆ ಆಸೆ, ನಾಳೆ ಫೀಸ್ ತೊಗೊಂಡ್ಬಂದ್ರೆ ಕಟ್ಟಬೇಕು, ಇಲ್ಲ ಕಟ್ಟೋಕ್ಕಾಗಲ್ಲ, ಹೋಗಿ ಆಚೆ ಅಂತಾರೋ. ಹತ್ತಿರ ಇರೋವಾಗ ಏನು ಸರ್ ಮಾಡೋಣ? ಮಕ್ಕಳೆಲ್ಲ ಯಾವ ಸ್ಕೂಲಲ್ಲಿ ಓದ್ತಾರೆ? ಪ್ರತಿಭಾ ಬಾಲ ಮಂದಿರ ಅಲ್ಲ ಸರ್? ಇಲ್ಲ ಸರ್, ಪ್ರೈವೇಟೇ. ಸರ್ ನಿಮ್ದೇನು ಗೌರ್ಮೆಂಟಿಂದ ಬೇರೆ ಕಡೆ ಯಾವ್ದಾದ್ರು ಜಾಗ ಅವಕಾಶ ಮಾಡಿಕೊಡ್ಬೇಕಂತ ಹೇಳ್ತೀರಾ? ಹೆಂಗೆ ಅವಕಾಶ ಮಾಡಿಕೊಡ್ಲಿಲ್ಲ, ಅಲ್ಲೇ ಒಂದು ಸೈಡಲ್ಲಿ ಬಿಟ್ಟರೆ ಒಂದು ಜಾಗದಲ್ಲಿ ಕೊಟ್ಟರೆ ಕೂಡ ಸಂತೋಷನೇ ಸರ್. ನಾವು ಎತ್ತಿಂದರೆ ಎಲ್ಲಿ ಹೋಗೋಣ? ಇರೋ ಜನ ನಮ್ಮ ಏರಿಯಾದಲ್ಲಿ ಒಂದು 70-80 ಜನ ಇದ್ದೀವಿ. ಎಲ್ಲ ಇದ್ದು ವ್ಯಾಪಾರ ಮಾಡೋದು ಚಿಕ್ಕ ವ್ಯಾಪಾರನೇ ಮಾಡ್ತಾರೆ, ದೊಡ್ಡ ವ್ಯಾಪಾರ ಏನು ಮಾಡ್ತಾಯಿಲ್ಲ. ನಮ್ಮ ರೋಡಲ್ಲಿ ಯಾವ ಡಿಸ್ಟರ್ಬ್ ಇಲ್ಲ, ದಾರಿ ಮಾಡಿಕೊಟ್ಟಿದ್ದೀವಿ ಜನ ಓಡಾಡೋಕ್ಕೆ, ಪಾದಚಾರಿ. ಅಲ್ಲಿ ಏನು ನಾವು ಸೈಡ್ಗೊಂದು ಮೂಲೆಯಲ್ಲಿ ಇಟ್ಟಿದ್ದೀವಿ, ಜಾಗನ ಹೋಗೋಕ್ಕೆ ಬರೋಕ್ಕೆ ದಾರಿ ಕೊಟ್ಟಿದ್ದೀವಿ. ಅದರಲ್ಲಿಲ್ಲ ಎತ್ತಿಂದರೆ ಹೆಂಗೆ ಸರ್ ಹೋಗೋದು ನಾವು? ನಮಗೊಂದು ನ್ಯಾಯ ಸಿಗ್ಬೇಕು ಸರ್. ಇಲ್ಲ, ಸೊ ಅದಕ್ಕೋಸ್ಕರ ಸರ್. ರೀತಿಯಾಗಿ ಫೈನು ಯಾವುದಕ್ಕೆ ಫೈನ್ ಆಗ್ತಾರೆ? ಇವಾಗ ಎಕ್ಸಾಂಪಲ್ ಹೇಳಬೇಕು ಅಂದರೆ ನಮ್ಮ ಲೈನಲ್ಲೇ ಒಬ್ಬರು ಬೆಳಗ್ಗೆ ಇಟ್ಟಿದ್ರು ಊಟದವರು, ಅವ್ರನ್ನ ಕರ್ಕೊಂಡೋಗಿ ಹಾಕ್ಬಾರ್ದು ಅಂದ್ಬಿಟ್ಟು ಫೈನ್ಗಳ ಥರ ಹಾಕಿದ್ದಾರೆ. ಸೊ ಸರ್ ಒಬ್ಬೊಬ್ಬರು ಒಂದೊಂದು ಥರ ಹಾಕ್ತಾರೆ ಸರ್. ನೋಡಿ, ಇವಾಗ ನಾವು ದುಡಿಯೋದೇ 100-200 ರೂಪಾಯಿಗೆ, ತೆಗೆದೋಗಿ 10,000 ಹಾಕೋದು, 5,000 ಹಾಕಿದ್ರೆ ಯಾರಿಗೂ ಕಟ್ಟೋಕ್ಕಾಗಲ್ಲ ಇವಾಗ. ಸೊ ಅದಕ್ಕೋಸ್ಕರ ಎತ್ಸೋದಾಗಲೂ ನೋಟಿಸ್ ಆಗಲಿ ಏನೂ ಕೊಟ್ಟಿಲ್ಲ. ಇದ್ದಿದ್ದಂಗೆ ಬರ್ತಾರೆ, ಎತ್ರಿ ಅಂತಾರೆ. ಒಬ್ಬೊಬ್ರದ್ದು ಮಾತ್ರ ಎತ್ತು ಹೊಡೆದಾಕಿರೋದಿದೆ ನೋಡಿದ್ದೀವಿ. ಹೊಡೆದಾಕಿರೋದು ತಳ್ಳೋದಾಗಲಿ ವಯಸ್ಸಿಗೆ ಮರ್ಯಾದೆ ಇರೋಲ್ಲ. ಒಂದು ಸರಿ ಹೇಳ್ತಾರೆ, ಇನ್ನೊಂದು ಸರಿ ಓಕೆ ಏನೋ ಮಾಡ್ಬೋದು ಅಂತ ಹೇಳಿದ್ರೆ ಅದನ್ನು ಕೇಳಲ್ಲ. ಸೊ ಈ ಥರ ಆಗ್ತಿದೆ ಸರ್. ಯಾವುದಕ್ಕೆ ನಮಗೆ ಒಂದು ದಾರಿ ತೋರಿಸ್ಬೇಕು ಅಂತ ಹೇಳೋದು. ಯಾವುದೇ ಮೇನ್ ರೋಡಲ್ಲೂ ಇಲ್ಲ ನಮ್ಗಳ್ದು, ಎಲ್ಲ ಪಕ್ಕ ರೋಡ್ಗಳಲ್ಲಿ ಹಾಕ್ಕೊಂಡು ನಾವು ಮಾಡ್ಕೊತಾರದು. ಸೊ ಇದರಿಂದ ಸ್ವಲ್ಪ ನಮಗೆ ಹಾಕೋಕ್ಕೆ ದಾರಿ ಮಾಡಿಕೊಟ್ರೆ, ఎందుకంದರೆ ಎಲ್ಲರಿಗೂ ಜೀವನನೇ ಇದು. ರೋಡ್ ಸೈಡಲ್ಲಿರೋರೇ ನಾವೇನು ಶ್ರೀಮಂತರುಗಳಲ್ಲ, ಡೈಲಿ ದುಡಿದು ಡೈಲಿ ತಿನ್ನೋರು. ಸೊ ಅದಕ್ಕೋಸ್ಕರನೇ ಇವಾಗ ಎಲ್ಲರೂ ಇವಾಗ ಚಿಕ್ಕದವ್ರದ್ದು ಇದ್ದಾರೆ, ಎಲ್ಲನೂ ಚಿಕ್ಕದು ಮಾಡ್ಕೊಂಡೆ ನಾವು ಬದುಕ್ತಾರದು. ಸೊ ಎಲ್ಲರೂ ಅದರಲ್ಲೇ ಇರೋದು. ಅದಕ್ಕೋಸ್ಕರ ಸರ್ ಇವಾಗ ನೋಡಿ, ಅದು ಬಿಟ್ಟರೆ ನಮಗೆ ಬೇರೆ ಕೆಲಸಗಳಿರಲ್ಲ. ಅವು ಬೆಳಗ್ಗೆಯಿಂದ ನಾವು ಇಲ್ಲಿ ನಿಂತಿರೋದೇ ಅದಕ್ಕೋಸ್ಕರನೇ. ಸೊ ಇರೋರಾದರೆ ಏನೋ ಹೇಳ್ಬೋದು, ನಾವೆಲ್ಲ ಇಲ್ದಿರೋರು. ಸೊ ಅದಕ್ಕೋಸ್ಕರನೇ ಎಲ್ಲರೂ ನೋಡಿಕೊಂಡು ನಮಗೂ ಸ್ವಲ್ಪ ದಾರಿ ಮಾಡಿಕೊಟ್ರೆ ನಾವು ವ್ಯಾಪಾರ ಮಾಡ್ಕೊಂಡು ಹೋಗ್ತೀವಿ ಅಂತ ಕೇಳ್ಕೊತಾ ಇದ್ದೀವಿ.
ಸೊ ಅದು ಅಷ್ಟೇ. ಹಲೋ ನಮಸ್ಕಾರ, ನನ್ನ ಹೆಸರು ಮಣಿಕಂಠನ್ ಅಂತ. ನಾನು ಬಾರ್ಬಿಕ್ಯೂ ಅಂಗಡಿ ಮಾಡಿದ್ದೀವಿ ಬಿ ಡಿ ಒ ಕಾಂಪ್ಲೆಕ್ಸಲ್ಲಿ. ಈಗ ಏಕಾಏಕಿ ಬಂದು ಎಲ್ಲರನ್ನೂ ತೆರವುಗೊಳಿಸಿದ್ದಾರೆ. ಮತ್ತು ನಾವು ತೆಗಿಲಿಲ್ಲ ಅಂದ್ರೂ ಅದನ್ನು ಅವರೇ ಎತ್ತಿ ಬಿಸಾಕ್ಬಿಡ್ತಾರೆ. ಜಾಸ್ತಿ ಏಕವಚನದಲ್ಲಿ ಮಾತಾಡ್ತಾರೆ. ತೆಗೀರಪ್ಪ, ನಿಮ್ಗೆ ಎಷ್ಟೊತ್ತಿನೋ ಹೇಳೋದು, ಹಾಕಬೇಡಿ ಮಾಡಬೇಡಿ ಅಂತ ಹೇಳ್ತಾರೆ. ಮತ್ತು ಇದನ್ನು ನಂಬ್ಕೊಂಡೇ ನಮ್ಮ ಜೀವನ ಇದೆ. ಮಕ್ಕಳನ್ನ ಮುಂದೆ ತರಬೇಕು, ವಯಸ್ಸಾಗ್ತಾ ಇದೆ, ಮನೇಲಿ ವಯಸ್ಸಾದವರು ಇದ್ದಾರೆ. ಸರ್ಕಾರ ನಮಗಿದು ಒಂದು ಸಹಾಯ ಮಾಡಬೇಕು. ಮತ್ತು ಗುರುತಿನ ಚೀಟಿ ಕೊಡ್ತೀನಿ, ಸಾಲ ಕೊಡ್ತೀವಿ, ನಿಮ್ಮ ಸಾಲ ಮನ್ನಾ ಮಾಡ್ತೀವಿ ಅಂತಾರೆ. ನೀವು ಸಾಲ ಕೊಟ್ಟಿದ ಮೇಲೆ ನೀವೇ ಅಂಗಡಿ ತೆಗೆದು ಎತ್ತಂಗಡಿ ಮಾಡಿಬಿಟ್ರೆ ನಾವು ಹೆಂಗೆ ಬದುಕೋದು? ನೀವು ಸ್ವಲ್ಪ ಮನಸ್ಸು ಮಾಡಿ CITU ಸಂಘಟನೆಗೆ ಕೇಳ್ಕೊತೀನಿ. ಸಂಘ ನಮ್ಗೆ ಒಳ್ಳೇದು ಮಾಡುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನ್ಯಾಯ ಕೊಡ್ತೀರಾ ಅಂತ ಮೀಡಿಯಾದವರು ಇದ್ದಾರೆ. ಸ್ವಲ್ಪ ದೊಡ್ಡ ಮನಸ್ಸು ಮಾಡಿ, ನಮ್ಮ ಜೀವನ ಇದೆ, 4 ಕಾಸು ದುಡ್ದು ನಾವು ಮುಂದಕ್ಕೆ ಹೋಗಬೇಕು. ನಮ್ಮನ್ನು ಮುಂದಕ್ಕೆ ಹೋಗಕ್ಕೆ ಬಿಡಿ. ನಮ್ಮಂಗೆ ಎಲ್ಲ ಜನ ಇಲ್ಲಿ ಬಂದಿದ್ದಾರೆ. ಎಲ್ಲರೂ ಹೊಟ್ಟೆಪಾಡಿಗೆ ದುಡಿಯೋ ಜನನೇ ಇರೋದಿಲ್ಲಿ. ಅದಕ್ಕೆ ಸರ್ಕಾರ ಏನಾದರೂ ಒಳ್ಳೇದು ಮಾಡಬೇಕು. ಎಲ್ಲರೂ ಸೇರಿ ಬದುಕೋಣ. ಗ್ರೇಟರ್ ಬೆಂಗಳೂರು ಅನ್ನೋದೇನು ಒಬ್ಬರನ್ನ ತಳ್ಳಿ ಒಬ್ಬರು ಬದುಕೋದಲ್ಲ. ಎಲ್ಲರನ್ನೂ ಬದುಕೋಕೆ ಬಿಟ್ಟು ಸರ್ಕಾರ ಒಳ್ಳೇದು ಮಾಡಲಿ ಅಂತ ಕೇಳ್ಕೊತೀನಿ. ಇಲ್ಲಿ ಸಾವಿರ ಜನರದು ಏಕ್ದಮ್ ಬಂದು ಎಲ್ಲರದು ಅಂಗಡಿಗಳು ಹೆಚ್ಚಿಬಿಟ್ರು. ಎಲ್ಲೋಗ್ಬೇಕು ಸರ್? ಹಾಂ, ಈಗ 7 ದಿವಸ ಆಯಿತು ಅಂಗಡಿಗಳು ಬಂದ್ ಮಾಡಿ. ಎಲ್ಲರಿಗೂ ಫೋನ್ಗಳು ಸ್ಟಾರ್ಟ್ ಆಗಿದೆ. ಲೋನ್ದು, EMIದು, ನಮ್ಮದೆಲ್ಲ ಭಾರತ್ ಪೇ, ಪೇಟಿಎಮ್ ಎಲ್ಲ ಲೋನ್ಗಳು ಇದೆ. ಎಲ್ಲ ಸ್ಟಾರ್ಟ್ ಆಗೋಯ್ತು. ಏಕ್ದಮ್ ಬಂದು ಹೆಚ್ಚಿಬಿಟ್ರು. ನಾವು ಏನು ವೋಟರ್ಸ್ ಅಲ್ಲ, ನಾವು ನಮ್ಮ ಕರ್ನಾಟಕವ್ರು, ನಮ್ಮ ಊರವ್ರು. ನಾವು ನಮ್ಮ ಏರಿಯಲ್ಲಿ ಇದ್ದು ನಮ್ಗೆ ಬದುಕು ಕೊಡ್ತಾ ಇಲ್ಲ ಅಂದರೆ ಬೇರೆ ಸ್ಟೇಟ್ ಹೋಗ್ಬೇಕಾ? ನಾವೆಲ್ಲ ಬೇರೆ ಊರು ಹೋಗ್ಬೇಕಾ? ಅವ್ನು ರಾಹುಲ್ ಗಾಂಧಿ ನೋಡ್ರೆ ಬರ್ತಾನೆ, ಬಡವ್ರ ಹತ್ರ ಕೂತ್ಕೊಂಡು ಮಾತಾಡೋದು, ಅನ್ನ ತಿನ್ನೋದು, ಆ ಥರ ಎಲ್ಲ ಇದು ಮಾಡ್ತಾರೆ ಸರ್. ಸರ್ಕಾರ ಅಂದರೆ ಬಡವ್ರ ಸರ್ಕಾರ ಅಂತ ಹೇಳ್ಬಿಟ್ಟು ಮಾಡಿರೋದು ಕಾಂಗ್ರೆಸ್ ಸರ್ಕಾರ. ಏನು ಈ ಥರ ಮಾಡೋದಾ? ಬಡವ್ರಿಗೆ ಹೊಟ್ಟೆ ಮೇಲೆ ಹೊಡೆಯೋದಾ? ನಾವೆಲ್ಲ ಎಲ್ಲೋಗ್ಬೇಕು ಸರ್? ಈಗ ನೋಡಿ, ಎಲ್ಲರದು ಅಡ್ಮಿಷನ್ಸ್ಗಳು ಓಪನ್ ಆಗೋಯ್ತು. ಮಕ್ಳಿಗೆ ಅಡ್ಮಿಷನ್ಸ್ ಎಲ್ಲ ಮಾಡಬೇಕು. ಎಲ್ಲೋಗ್ಬೇಕು ಸರ್? ಏನು ಸ್ವಲ್ಪನೂ ಏನಿಲ್ಲ. ನಾವು ನೋಡ್ತಾ ಇದ್ದೀವಿ ಎಲ್ಲ ನ್ಯೂಸಲ್ಲಿ ಎಲ್ಲ ಕಮೆಂಟ್ಸ್ಗಳು ಮಾಡ್ತಾವ್ರೆ ಕೆಲವು ಜನ. ಗ್ರೇಟ್ ಜಾಬು, ಚೆನ್ನಾಗಿ ಮಾಡಿದ್ರು, ಒಳ್ಳೇದಾಯಿತು, ಪುಟ್ಪಟ್ಟಿ ಎಲ್ಲ ಹೆಚ್ಚಿರೋದು ಅಂತ ಕಮೆಂಟ್ಗಳು ಮಾಡ್ತಾಯಿದೆ ಸರ್. ಅವ್ರಿಗೆಲ್ಲ ಸ್ವಂತ ಬಿಲ್ಡಿಂಗ್ಗಳು ಇದೆ, ಅವ್ರಿಗೆಲ್ಲ ಬಾಡಿಗೆಗಳು ಬರುತ್ತೆ, ಅವ್ರದ್ದು ಲಾವೇಜ್ ಲೈಫ್ಸ್ ಇದೆ, ಅವ್ರಿಗೂ AC ಲೈಫ್ ಇದೆ. ಸ್ವಲ್ಪ ಒಂದು 1-2 ಅವರ್ ಬಂದು ಪುಟ್ಪಾಟಲ್ಲಿ ನಿಂತ್ಕೊಂಡು ನೋಡಲಿ ನಮ್ಮ ಜೀವನ, ನಮ್ಮದು ಲೈಫ್ ಎಲ್ಲ ಹೆಂಗಿದೆ ಅಂತ. ಮಳೆ ಬಂದರೆ ನನ್ಕೊಂಡು ಹೋಗೋದು, ಬಿಸಿಲು ಬಂದು ನಿಂತ್ಕೊಂಡು ವ್ಯಾಪಾರ ಮಾಡೋದು, ನಮ್ಮ ಲೈಫ್ ಆಗಿದೆ. ಅವರೆಲ್ಲ ಕಮೆಂಟ್ಸ್ ಮಾಡ್ತಾವ್ರೆ ಗ್ರೇಟ್ ಜಾಬು, ಒಳ್ಳೇದಾಯಿತು ಅಂದ್ಬಿಟ್ಟು. ಅವ್ರಿಗೆ ಬಂದು ನಿಂತ್ಕೊಂಡು ನೋಡಲಿ ಸರ್, ರೋಡ್ ಫುಟ್ಪಾಟ್ ಅವ್ರದ್ದು ಲೈಫ್ ಏನಿದೆ ಅಂತ. ಈಗೆಲ್ಲ ಹೆಚ್ಚಿದ್ದಾರೆ. 7 ಡೇಸ್ ಆಯಿತು ಸರ್. ಈಗ ಡೈಲಿ ನಮ್ಮದು ಪೇಟಿಎಮ್, ಭಾರತ್ ಪೇ ಎಲ್ಲ ಲೋನ್ಗಳು, ಡೈಲಿ ಫೋನ್ಗಳು ಸ್ಟಾರ್ಟ್ ಆಗಿದೆ. ಲೋನ್ ಕಟ್ತಾ ಇಲ್ವಲ್ಲ ಅಂದ್ಬಿಟ್ಟು. ಅಲ್ಲ ಸರ್, ಒಂದು ನಮ್ಮದು ಇವ್ರದ್ದೇ ಇರಲಿ, DK ಶಿವಕುಮಾರ್ದು ಅವ್ರ ಮಗಳದು ಕೆಫೆ ಇದೆ. ಹಾಂ, ಆ ಕೆಫೆಯಲ್ಲಿ ಕಾಫಿ ಹೋಗಿ ಕುಡೀಲಿ. ಹಾಂ, 100 ರೂಪೀಸ್ ಕಾಫಿ. ನಮ್ಮ ಫುಟ್ಪಾಟಲ್ಲಿ 10 ರೂಪೀಸ್ಗೆ ಕಾಫಿ ಕೊಡ್ತೀವಿ ಸರ್. ಜನರು ಈಗ ಅಲ್ಲಿ ಹೋಗ್ತಾರ ಕಾಫಿ ಕುಡಿಯೋಕ್ಕೆ, ಇಲ್ಲಿ ಬರ್ತಾರ ಸರ್? ಇದೆಲ್ಲ ಇದೆ ಸರ್. ಈಗ ನೈಟಲ್ಲಿ ಒಂದು ಟೀ ಗಾಡಿ ಏನಾದರೂ ಹಾಕೊಂಡು, ನಮ್ಮದು ಮೆಜೆಸ್ಟಿಕ್ಕು ಮೆಟ್ರೋ ಸ್ಟೇಷನ್ ರೋಡು, ಮೆಟ್ರೋ ರೋಡ್ ಸರ್. ನಾವು ನೋಡಿದ್ದೀವಿ, ಕಣ್ಣಿಂದ ನೋಡಿದ್ದೀವಿ. ಎಷ್ಟೋ ಜನಗೆ ಅಲ್ಲಿ ರಾಬ್ರಿಗಳು ಮಾಡ್ತಾರೆ. ನಮ್ಮ ಫುಟ್ಪಾಟ್ ಅಂಗಡಿಗಳು ಇರಲಿ, ಯಾರು ಒಬ್ಬರು ಅಲ್ಲಿ ಬಂದು ಏನು ಗಲಾಟೆ ಮಾಡೋದು, ರಾಬ್ರಿಗಳು ಮಾಡೋದು, ಹುಡುಗಿರಿಗೆಲ್ಲ ರೇಗಿಸೋದು ಏನೂ ಇರಲ್ಲ. ಈಗ ನೀವು ನೈಟು ನೋಡಿ, ಮೆಜೆಸ್ಟಿಕ್ ಮೆಟ್ರೋ ಸ್ಟೇಷನ್ ಹತ್ರ ಎಲ್ಲ ಬೇಜಾನ್ ರಾಬ್ರಿಗಳು ಎಲ್ಲ ಮಾಡ್ತಾರೆ. ಇವ್ರಿಗೆಲ್ಲ ಹಿಡ್ಕೊಂಡ್ಬಿಟ್ಟು. ನಾವು ವ್ಯಾಪಾರದವ್ರು ಇದ್ದರೆ ಒಬ್ಬರು ಆ ಥರ ಎಲ್ಲ ಬಂದು ಮಾಡಲ್ಲ. ಯಾಕಂದರೆ ಏನಾದರೂ ಆಗಲಿ ಸಡನ್ನಾಗಿ ಹೋಗೋದು ನಾವೇ. ಫಸ್ಟು ಪೊಲೀಸ್ ಫೋನ್ ಇನ್ಫಾರ್ಮ್ ಎಲ್ಲ ಮಾಡೋದು ನಾವೇ. ಸರ್ ಈ ಥರ ಆಗಿದೆ, ಬನ್ನಿ, ಈ ಥರ ಇದೆ ಅಂದ್ಬಿಟ್ಟು. ಈಗ ಎಲ್ಲ ಹೆಚ್ಚಿದ್ದಾರೆ ಸರ್, ನಮ್ಮದು ಫುಟ್ಪಾಟ್ ಹೆಚ್ಚಿದ್ದಾರೆ. ನೀವು ಹೋಗಿ ಲೈವ್ ಆಗಿ ಹಿಡ್ಬಿಟ್ಟು ನೋಡಿ, ಎಷ್ಟು ಜನ ಫುಟ್ಪಾಟಲ್ಲಿ ರೀಸಸ್ಸು, ಬಾತ್ರೂಮ್ ಮಾಡಿದ್ದಾರೆ ನೋಡಿ. ಆ ಥರ ಎಲ್ಲ ಮಾಡಿದ್ದಾರೆ ಸರ್. ನಮಗೆ ಜಾಗ ಬೇಕು ಸರ್. ಇವ್ರು ಜಾಗಗಳು ಕೊಟ್ಟಿಲ್ಲ, ನೋಟಿಸು ಕೊಟ್ಟಿಲ್ಲ, ಎಲ್ಲರನ್ನೂ ತೆರವುಗೊಳಿಸ್ತಾ ಇದ್ದಾರೆ. ಏನಕ್ಕೆ ತೆರವುಗೊಳಿಸ್ಬೇಕು? ನಾವು ಬಡವರು ಪುಕ್ಸಟೆ ಸಿಕ್ಕಿದ್ದೀವ ಇವ್ರಿಗೆ, ಅಧಿಕಾರಿಗಳಿಗೆ? ಏಕಾಏಕಿ ಏನಕ್ಕೆ ಎಲ್ಲ ತುಂಬ್ತಾ ಇದ್ದಾರೆ, ಎತ್ಕೊಂಡು ಹೋಗ್ತಾ ಇದ್ದಾರೆ, ತೆರವುಗೊಳಿಸ್ತಾ ಇದ್ದಾರೆ. ಈ ಸರ್ಕಾರನ ಹುಟ್ಟಾಕಿರೋದೇ ನಾವು ಬಡವರೇ. ಚೇರಲ್ಲಿ ಕುಂತ್ಕೊಳ್ಳೋವಾಗ ಒಂದು ಮಾತು, ಕುಂತ ಮೇಲೆ ಒಂದು ಮಾತು ಮಾಡೋದು ಇದೇ ಫಸ್ಟ್ ಟೈಮ್ ನಾವು ನೋಡ್ತಾ ಇರೋ ಸರ್ಕಾರನ.
ಈ ಥರ ಸರ್ಕಾರ ನಮ್ಗೆ ಯಾವುದೇ ಕಾರಣಕ್ಕೆ ಬೇಡ. ಬಡವ್ರಿಗೆ ಹೊಟ್ಟೆ ಹೊಡಿತಾರೆ ಅಂದರೆ ನಮಗೆ ಬೇಡ. ಎಲ್ಲ ಸೌಲಭ್ಯ, ಮೂಲಭೂತ ಸೌಲಭ್ಯ ಎಲ್ಲ ಮಾಡ್ತಾ ಇದ್ದಾರೆ. ಯಾರಿಗೆ ಮಾಡ್ಕೊಡ್ತಾ ಇದ್ದಾರೆ? ಬಡವ್ರಿಗೆ ಯಾರು ಮಾಡ್ಕೊಡ್ತಾ ಇಲ್ಲ. ಇವರು ಬೇರೆ ಅವ್ರವ್ರಿಗೆ ಮಾಡ್ಕೊತಾ ಇದ್ದಾರೆ, ಅಧಿಕಾರಿಗಳಿಗೆ ಮತ್ತು ಈ ಶ್ರೀಮಂತರಿಗೆ, IT-BT ಆಫೀಸ್ ಅವ್ರಿಗೆ ಮಾತ್ರನೇ ಮಾಡ್ತಾ ಇದ್ದಾರೆ. ನಾವು ಯಾರು ಪಾರ್ಕಲ್ಲಿ ಓಡಾಡ್ತಾ ಇಲ್ಲ. ಫುಟ್ಪಾತ್ ಮೇಲೆ ಹಕ್ಕಿರೋದೇ ನಮಗೆ. ನಾವೇ ತಾನೇ ಪಾದಚಾರಿ ಮೇಲೆ ನಡೆಯೋದು. 8 ಅಡಿ 7 ಅಡಿ 10 ಅಡಿ ಜಾಗ ಇದೆ ಅಲ್ಲಿ ಫುಟ್ಪಾತ್ ಮೇಲೆ. 4 ಅಡಿ ಬಿಟ್ಕೊಡಿ. ಯಾಕೆ ನಮ್ಗೆ ಹಕ್ಕಿಲ್ವಾ? ಸರ್ಕಾರ ಗೆಲ್ಲಕ್ಕೆ ಮುಂಚೆ ಏನು ಹೇಳಿದ್ರಿ? ವ್ಯಾಪಾರಿಗಳಿಗೆ ಸೌಲಭ್ಯ ಮಾಡ್ಕೊಡ್ತೀನಿ ಅಂದ್ರಲ್ಲ, ಯಾಕೆ ಮಾಡ್ತಾ ಇಲ್ಲ? ಮತ್ತೆ ಏಕಾಏಕಿ ತೆರವು ಯಾಕೆ ಕೊಡಿಸ್ತಾ ಇದ್ದೀರಾ? ಲೈಸೆನ್ಸ್ ಯಾಕ್ರಿ ಕೊಟ್ರಿ ನೀವು? DK ಶಿವಕುಮಾರ್ ಸಾಹೇಬ್ರೆ, ಏನಕ್ಕೆ ಕೊಟ್ರಿ ನೀವು ಲೈಸೆನ್ಸ್ ಕೊಟ್ಬಿಟ್ಟು ತೆರವುಗೊಳಿಸ್ತಾ ಇದ್ದೀರಲ್ಲ, ನ್ಯಾಯನ ಇದು? ಲೈಸೆನ್ಸ್ ಕೊಡೋಕೆ ಮುಂಚೆ ಇದೆಲ್ಲ ಆಲೋಚನೆ ಮಾಡಬೇಕಾಯಿತು. ನೀವು ಎಲ್ಲ ಹೇಳ್ಬಿಟ್ಟು ಅದು ಮಾಡ್ತೀನಿ ಇದು ಮಾಡ್ತೀನಿ ಅಂತ ಎಲ್ಲ ವ್ಯಾಪಾರಿಗಳಿಗೆಲ್ಲ ಊಫಿ ಮಾಡಿ ಬಡವರಿಗೆ ನೀವು ನೀವು ನೋಡ್ಕೊತಾ ಇದ್ದೀರ ಅಂದರೆ ಮತ್ತೆ ನಮಗೆ ಬಡವರಿಗೆ ಯಾರು ನ್ಯಾಯ ಕೊಡ್ತಾರೆ ಹೇಳಿ? ನಮಗೆ 8 ಅಡಿ ಜಾಗದಲ್ಲಿ 4 ಅಡಿ ಜಾಗ ಬೇಕು ವ್ಯಾಪಾರಿಗಳಿಗೆ. ಚಿಕ್ಕದು ಫುಟ್ಪಾತ್ ಇದ್ದರೆ ಅವ್ರಿಗೆ ಗ್ರೌಂಡುಗಳು, ಪಾರ್ಕ್ಗಳು ಎಲ್ಲ ಖಾಲಿ ಬಿದ್ದಾವೆ. ಆ ಜಾಗದಲ್ಲಿ ನಾವೇನು ಓಡಾಡ್ತಾ ಇಲ್ಲ. ಖಾಲಿ ಮಾಡಿಸ್ಕೊಡಿ. ನಿಮ್ಮಗಳದ್ದು ಅಂತ ಜಾಗಗಳಿದೆ, ಎಷ್ಟೋ ಜಾಗದಲ್ಲಿ ಆಸ್ತಿ ಮಾಡಿದ್ದೀರಾ. ಆ ಥರ ಜಾಗದಲ್ಲಿ ಬಡವ್ರಿಗೆ ಜಾಗ ಕೊಡ್ರಿ. ನಿಮ್ಗೆ ಅದೆಲ್ಲ ಮಾಡೋಕ್ಕಾಗಿಲ್ಲ. ನೀವು ಚೆನ್ನಾಗಿದ್ರೆ ಸಾಕು. AC ರೂಮಲ್ಲಿ ಕುಂತ್ಕೊತೀರಾ, ಮೀಟಿಂಗ್ ಹಾಕ್ತೀರಾ, ಹೋಗ್ತೀರಾ. ಬಡವ್ರು ಎಲ್ರಿ ಹೋಗಬೇಕು? ಗಾಳಿ ಮಳೆ ಬಿಸಿಲಲ್ಲಿ ಕುಂತು ಎದ್ದೋಗೋರಿಗೆ ಗೊತ್ತಾಗುತ್ತೆ ಕಷ್ಟ ಅದ್ರದ್ದು. ನೀವು ಆರಾಮಾಗಿ ಕುಂತೋಗೋರಿಗೆ ಏನು ಗೊತ್ತಾಗುತ್ತೆ ಹೇಳಿ? ಸರ್ಕಾರಕ್ಕೆ ಬರೋಕ್ಕೆ ಮುಂಚೆ ಏನ್ರಿ ಮಾತು ಹೇಳಿದ್ರಿ ನೀವು? ನಾನು ಅದು ಮಾಡ್ತೀನಿ ಇದು ಮಾಡ್ತೀನಿ ವ್ಯಾಪಾರಿಗಳಿಗೆ ಬಡವ್ರಿಗೆ ಅಂದ್ರಲ್ಲ, ಯಾಕೆ ಮಾಡ್ತಾಯಿಲ್ಲ ನೀವು? ನಮಗೆ ನ್ಯಾಯ ಬೇಕು. ವ್ಯಾಪಾರಸ್ಥರಿಗೆ ಇವಾಗ ಎಲ್ಲ ಕಡೆ ತೆರವುಗೊಡ್ತಾರೆ, ಅದನ್ನು ನಿಲ್ಲಿಸ್ಬೇಕು. ಬೈರೇಗೌಡ ಸರ್ ಬಂದ್ಬಿಟ್ಟು TV ಚಾನಲಲ್ಲಿ ಪೇಪರ್ಗಳಲ್ಲಿ ಪಬ್ಲಿಷ್ ಆಗಬೇಕು, ಅವ್ರದ್ದು ಇದು ಕಾಣಿಸ್ಬೇಕಂತ ಹೇಳಿ ನೀವು ಲೈವ್ ಕೊಟ್ಬಿಡ್ತಾ ಇದ್ದೀರಲ್ಲ. ಬಡವ್ರದ್ದು ಆಲೋಚನೆ ಮಾಡಿರಿ. ಎಲ್ಲಿ ಹೋಗ್ತಾರೆ ಅವ್ರು ಬದುಕೋಕ್ಕೆ? ಕೈ ಕಾಲಿರಲ್ಲ, ವಯಸ್ಸಾಗಿರುತ್ತೆ, ಹೆಣ್ಮಕ್ಳು ಇರ್ತಾರೆ, ಗಂಡು ಮಕ್ಕಳು ಇರ್ತಾರೆ. ಅದನ್ನೇ ನಂಬ್ಕೊಂಡು ಬಾಡಿಗೆಗಳು, ಫೀಸ್ಗಳು, ಮಕ್ಕಳಿಗೆ ಭವಿಷ್ಯ ಮಾಡ್ತಾ ಇರ್ತಾರೆ. ಮತ್ತು ನಿಮ್ಮ PM ಸನ್ನಿಧಿಯಿಂದ ಲೋನ್ ಕೊಟ್ರಲ್ಲ, ಏನಕ್ಕೆ ಕೊಡಿಸಿದ್ರಿ ತಿರ್ಗಾ? ಹೆಂಗೆ ಕಟ್ಟೋದವರು? ಮತ್ತು ಅದನ್ನು ನಂಬ್ಕೊಂಡು Paytm, Google Pay ಅದು ಇದು ತೊಗೊಂಡಿರ್ತಾರೆ. ನಿಮ್ಮಿಂದ ಸಾವಿರಾರು ಜನ ನೇಣಾಕೊಂಡು ಸತ್ತೋಗ್ತಾರೆ ರೀ ವಿಷ ಕುಡ್ಕೊಂಡು. ನೀವು ಏನ್ರಿ ಆಲೋಚನೆ ಮಾಡ್ತಾ ಇದ್ದೀರಾ ಸರ್ಕಾರ? ಈ ಥರ ಸರ್ಕಾರ ನಮಗೆ ಬೇಡ. ಇದೇ ಥರ ತೊಂದರೆಗಳು ಆಗ್ತಾಯಿದ್ರೆ ಮುಂದಿನ ದಿನಗಳಲ್ಲಿ ನಾವು ವಿಧಾನಸೌಧ ಮುಂದೆ ಎಲ್ಲ ವ್ಯಾಪಾರಿಗಳು ಸೂಸೈಡ್ ಮಾಡ್ಕೊಂಡು ಸತ್ತೋಗ್ತಾರೆ ಜನಗಳು. ಎಲ್ಲ ನಿಮ್ಮ ತಲೆಗೆ ಬರುತ್ತೆ. ನೀವು ಅಧಿಕಾರದಲ್ಲಿ ಸೀಟಲ್ಲಿ ಕುಂತಿದ್ದೀರಾ ಅಂತ ಮಾಡ್ತಾ ಇದ್ದೀರಾ. ಮಾಡಬೇಡಿ. ಬಡವ್ರು ಹೊಟ್ಟೆ ಹೊಡಿಯೋಕ್ಕೆ ಹೋಗಬೇಡಿ ದಯವಿಟ್ಟು. ನಿಮಗೊಂದೇ ಕೇಳ್ಕೊಳೋದು, ಬಡವ್ರಿಗೆ ಜಾಗ ಮಾಡಿಕೊಡಿ ದಯವಿಟ್ಟು. ಎಷ್ಟು ಖಾಲಿ ಜಾಗ ಇದೆ, ಎಷ್ಟೋ ಪಾರ್ಕ್ಗಳಿದೆ, ಕೊಡ್ರಿ, ಬದುಕಲಿ. ದೇವಸ್ಥಾನಗಳಿಗೆ ಎಷ್ಟೆಷ್ಟು ದೊಡ್ಡ ಗೋಡೆಗಳು ಹಾಕ್ಸ್ಕೊಟ್ಟಿದ್ದೀರಾ. ಯಾರ್ರೀ ಕುಂತ್ಕೋತಾರೆ 24 ಗಂಟೆ ಗೋಡೆ? ಆ ದೇವಸ್ಥಾನಗಳಲ್ಲಿ ಪಾರ್ಕಲ್ಲೆಲ್ಲ ಯಾರ್ರೀ ಓಡಾಡ್ತಾರೆ? ಕೊಡ್ರಿ ರೀ, ಬಡವ್ರು ಬದುಕಲಿ. ನಾವು ಕೇಳೋದಿಷ್ಟೇ, ನಮಗೆ ನ್ಯಾಯ ಬೇಕು. ಬಡವ್ರಿಗೆ ಜೀವನ ಸಾಗಿಸೋಕ್ಕೆ ಜಾಗ ಬೇಕು. ಅದು ಸಿಗೋ ಗಂಟ ನಾವು ಹೋರಾಟ ಮಾಡ್ತೀವಿ. ಬೇಕೇ ಬೇಕು, ಬೇಕೇ ಬೇಕು, ಬೇಕೇ ಬೇಕು. ನಿಮಗೆ ಲೈಸೆನ್ಸ್ ಕೊಡಬೇಕಾದ್ರೆ ಏನಾದರೂ ದುಡ್ಡು ಕಾಸು ಹಿಂಗೆ ಏನು ಇಸ್ಕೊಂಡಿದ್ರ? ಇಲ್ಲ ಸರ್, ದುಡ್ಡು ಕಾಸು ಯಾರು ಇಸ್ಕೊಂಡಿಲ್ಲ. ಕೆಲವು ಜಾಗದಲ್ಲಿ ಅದೆಲ್ಲ ನಡೆದಿದೆ, ಅದೆಲ್ಲ ಹೇಳ್ಬಾರ್ದು. ಅದು ಅವ್ರವ್ರ ಇದರಲ್ಲಿದೆ, ಅದು ನಮಗೆ ಗೊತ್ತು. ಕೆಲವ್ರಿಗೆ ಲೈಸೆನ್ಸ್ ಕೊಟ್ಟಿದ್ದಾರೆ, ಕೆಲವ್ರಿಗೆ ಕೊಟ್ಟಿಲ್ಲ, ಕೆಲವ್ರಿಗೆ ಸರ್ವೆನೇ ಮಾಡಿಲ್ಲ. ಇವ್ರು GB ಅಧಿಕಾರಿಗಳು ಏನಂತ ಹೇಳಿದ್ದಾರೆ? ನಾವೆಲ್ಲ ಕೆಲಸ ಮಾಡಿಬಿಟ್ಟಿದ್ದೀವಿ, ಎಲ್ಲ ಕಡೆ ಜನ ಹಾಕ್ಬಿಟ್ಟಿದ್ದೀವಿ. ಏನ್ರಿ ಮಾಡಿದ್ದೀರಾ ನೀವು? ಲೈಸೆನ್ಸ್ ಮಾದೇಪುರ ಕ್ಷೇತ್ರದಲ್ಲಿ 600-700 ಜನಕ್ಕೆ ಲೈಸೆನ್ಸ್ ಆಗಿಲ್ಲ ರೀ. ವ್ಯಾಪಾರಸ್ಥರು ಅವ್ರು ಇದ್ದಿಲ್ಲ ಅಂತ ಇವರು ಹೋಗ್ಬಿಟ್ರಂತೆ ಅಂತ ಕಹಾನಿ ಹೇಳ್ತಿರಲ್ರಿ. ಅಪ್ಲಿಕೇಶನ್ಗಳು ಕೊಟ್ಟಿದ್ದೀವಿ ಕಮಿಷನರ್ಗೆ, ಮೈನ್ ಕಮಿಷನರ್ಗೆ, BBMPಯಲ್ಲಿ. ಅವಾಗ ಏನೋ ಹೇಳಿದ್ರು ಅವರು, ನಾವು ಮುಂದಿನ ದಿನಗಳಲ್ಲಿ ನಾವು ಸರ್ವೆ ಮಾಡಿಸ್ತೀವಿ ಅಂದ್ರಿ. ಮತ್ತೆ ಸರ್ವೆ ಮಾಡೋದೇನೋ ಲೂಟಿನೇ ಹೊಡಿತಾ ಇದ್ದೀರಲ್ರಿ. ಜನಗಳು ಹೊಟ್ಟೆ ಹೊಡಿತಾ ಇದ್ದೀರಾ. ಎಲ್ಲ ಕ್ಲೀನ್ ಮಾಡಿಸ್ತಾ ಇದ್ದೀರಲ್ಲ, ಏನಕ್ಕೆ ಮಾಡ್ತಾ ಇದ್ದೀರಾ ಹೇಳಿ? ಸರ್ವೆ ಮಾಡ್ತೀನಿ, ನಾನು ಲೈಸೆನ್ಸ್ ಕೊಡ್ತೀನಿ, ಜಾಗ ಕೊಡ್ತೀನಿ ಅಂತ ನಂಬಿಕೆಗಳು ಕೊಟ್ರಲ್ಲ. ಏನಕ್ಕೆ ಕೊಟ್ರಿ? ಏನೇನೋ ಸ್ಕೀಮ್ಗಳು ಬಿಡ್ತೀನಿ ನಾನು, ಗೃಹಲಕ್ಷ್ಮಿ, ಭಾಗ್ಯಲಕ್ಷ್ಮಿ, ಅದೆಲ್ಲ ನಮಗೆ ಬೇಡ ರೀ. ನಮಗೆ ಬದುಕಕ್ಕೆ ಜಾಗ ಮಾಡಿಕೊಡ್ರಿ. ವಯಸ್ಸಾಗಿರೋರಿಗೆ, ಹ್ಯಾಂಡಿಕ್ಯಾಪ್ಗೆಲ್ಲ ಕೊಡ್ರಿ. ಅವ್ರದ್ದೆಲ್ಲ ಓಡಿಸ. ಅವ್ರ ಉಸಿರು ನಿಮಗೆ ಚೆನ್ನಾಗಿರುತ್ತಾ? ಉಸಿರು ನಿಮ್ಗೆ ಹತ್ತಿದ್ರೆ ಚೆನ್ನಾಗಿರ್ತೀರನ್ರಿ. ನಾವೇ ಅಲ್ರಿ ನಿಮ್ಮನ್ನು ಕುಣಿಸಿದ್ದು ಸೀಟಿಗೆ. ನಮ್ಮ ಹೊಟ್ಟೆ ಹೊಡಿತಾ ಇದ್ದೀರಲ್ಲ, ಇದು ಚೆನ್ನಾಗಿರಲ್ಲ. ನಮಗೆ ಸರ್ಕಾರನೇ ಬೇಡ ಅಂತ ಇದೆ. ನಮಗೆ ಸರ್ಕಾರ ಏನಾದರೂ ಮಾಡಲಿ, ನಾವು ಸರ್ಕಾರ ಇದು ಮಾಡ್ತಾ ಇಲ್ಲ. ನಮಗೆ ಸರ್ಕಾರದಿಂದ ನಮಗೆ ಜಾಗ ಬೇಕು ಜೀವನ ಸಾಗಿಸೋಕ್ಕೆ. ವ್ಯಾಪಾರಿಗಳನ್ನ ಕಾಪಾಡಿ, ಬಡವ್ರನ್ನ ರಕ್ಷಣೆ ಮಾಡಿ. ಅದಕ್ಕೆ ತಾನೇ ನಾವು ನಿಮ್ಮನ್ನು ಇದು ಮಾಡಿರೋದು ಅಷ್ಟೇ. ಎಲ್ಲಿದ್ದೀರಿ? ಫ್ರೀಡಮ್ ಪಾರ್ಕ್ ಅಲ್ವಾ? ಇದೇ ಬೀದಿ ಬರೀ ವ್ಯಾಪಾರಿಗೆ ಅಷ್ಟೇ. ನಿಮ್ಮ ಮೈನ್ ರೋಡ್ ಬೇಕಾ? ಇದೇ ಮೈನ್ ರೋಡು. ಯಾವುದು ಹೇಳಿ? ಫ್ರೀಡಮ್ ಪಾರ್ಕು ಮೈನ್ ರೋಡು, ಅಲ್ಲೇ ರೋಡ್ ಇದೆ, ಅಲ್ಲಿ ಅಂಗಡಿಗಳಿಲ್ಲ. ಕರೆಕ್ಟು. ಅಲ್ಲಿಂದ ಒಳಗಡೆ ಬಿಡಿ, ಅಷ್ಟು ಬಿಟ್ಟರೆ ಇನ್ನೇನು ಅಲ್ವಾ? ನೋಡಿ.